ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ಇವಾಗ ಬಿಸಿಲು ಮಳೆ ಎರಡೂ ಬರ್ತಾ ಇದೆ. ನಮ್ಮ ಕಡೆಗಾದರೆ ಮಂಗನ ಮದುವೆ ಅಂತ ಹೇಳ್ತಾರೆ. ಇವಾಗ ಬಂದ್ವಿ ಮಲ್ಲೇಶ್ವರಂಗೆ. ಕಾಮಾಕ್ಷಿ ಇವಾಗ ಶಾಪಿಂಗ್ ಆಯಿತು. ಮುಗೀತು ಶಾಪಿಂಗ್. ಇವಾಗ ಮನೆ ಹೋಗಿ ಏನೇ ತೊಗೊಂಡಿದ್ದೀನಿ ಸಾರಿ ಎಲ್ಲ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಬಂದು ಸ್ಯಾಟರ್ಡೆ, ಶನಿವಾರ ದೇವಸ್ಥಾನ ಹೋಗ್ತೀನಿ. ಈಗ ಅದೇ ಸಂಜೆಯಿಂದ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ನಾನೊಬ್ಬಳೇ ಹೋಗ್ತಾ ಇರೋದು. ಇಲ್ಲೇ ಪಕ್ಕದಲ್ಲೇ ಇರೋದು ದೇವಸ್ಥಾನ, ಹಾಗಾಗಿ ನಾನೊಬ್ಬಳೇ ಹೋಗ್ತಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಏನೋ ಕೆಲಸ ಇದೆ, ಅದಕ್ಕೆ ಅವರು ಬರಲ್ಲ. ನಾನು ಯಾವಾಗೂ ಸ್ಯಾಟರ್ಡೆ ನಾನೊಬ್ಬಳೇ ಹೋಗೋದು. ನಾನು ತುಳಸಿ ಮತ್ತು ಹೂವನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋದೆ. ತುಂಬಾ ಕ್ಯೂ ಇರುತ್ತೆ ಸ್ಯಾಟರ್ಡೆ ಆದ್ದರಿಂದ. ತುಂಬ ಜನ ಬಂದಿರ್ತಾರೆ. ಹಾಗೆ ನೀವು ದರ್ಶನ ಮಾಡ್ಕೊಳ್ಳಿ, ಆಂಜನೇಯ ದರ್ಶನ. ದೇವ್ರ ದರ್ಶನ ಮಾಡಿಕೊಂಡು ನಾನು ಮನೆಗೆ ವಾಪಸ್ ಬಂದೆ. ಹಾಗೆ ನಮ್ಮ ಹಸ್ಬೆಂಡ್ ಬಂದಿಲ್ಲ ಅಂತೇಳಿ ಅವರಿಗೂ ಸಿಂಧೂರ ತೊಗೊಂಡು ಬಂದಿದ್ದೆ ದೇವಸ್ಥಾನದಿಂದ. ಅದರ ನಂತರ ನಾನು ಯಾವುದೇ ವಿಡಿಯೋ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಸಂಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಯ್ ಗಾಯ್ಸ್, ಇದು ಸಂಡೇ ಈವ್ನಿಂಗ್ ಬ್ಲಾಗ್. ಇದು ಇವಾಗ ಸಂಜೆ ನಾನು ಇದಕ್ಕೆ ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ದೇವರಿಗಂತ ಸೀರೆ ತೊಗೊಳ್ಲಿಕ್ಕಂತ ಹೋಗ್ತಾ ಇದ್ದೀನಿ. ಯಾವ ಶಾಪು ಏನು ನಾನು ಅಂದ್ಕೊಂಡಿಲ್ಲ. ಇವಾಗ ನೋಡಬೇಕು. ಸುದರ್ಶನ್ ಸಿಲ್ಕ ಏನು ಬೇರೆ ಎಲ್ಲ ನೋಡಬೇಕು ಇವಾಗ ಮಲ್ಲೇಶ್ವರಮಲ್ಲಿ. ಈಗ ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿದೆ ಟೈಮು. ಇವಾಗ ದೇವ್ರ ದೀಪ ಹಚ್ಚಿ ಇವಾಗ ಹೊರಡ್ತಾ ಇದ್ದೀನಿ. ಯಾವ ಸೀರೆ ತೊಗೊಂಡೆ ಅಲ್ಲೇನಾದರೂ ನನಗೆ ವಿಡಿಯೋ ಮಾಡಲಿಕ್ಕಾದರೆ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿ ಮನೆ ಬಂದು ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಮಳೆ ಮತ್ತು ಬಿಸಿಲು ಎರಡೂ ಇದೆ, ಎರಡೂ ಬರ್ತಾ ಇದೆ. ಆಲ್ರೆಡಿ ನಾನು ನೆನೀತಾ ಇದ್ದೀನಿ. ಸಂಜೆ ಆದರೆ ಮಳೆ ಬರ್ತಾ ಇದೆ. 3-4 ಡೇಸ್ ಆಯಿತು ಮಳೆ ಬರ್ತಾ ಇದೆ. ಬಿಸಿಲು ಮಳೆ ಎರಡೂ ಬರ್ತಾ ಇದೆ. ನಮ್ಮ ಕಡೆಗಾದರೆ ಮಂಗನ ಮದುವೆ ಅಂತ ಹೇಳ್ತಾರೆ. ಇವ್ರ ಸೈಡ್, ನಮ್ಮ ಹಸ್ಬೆಂಡ್ ಸೈಡಲ್ಲೇನೋ ಬೂತನಿ ಶಾದಿ ಅಂತ ಹೇಳ್ತಾರಂತೆ. ನಮ್ಮ ಕಡೆ ಮಂಗನ ಮದುವೆ ನಂಜುಳ ಪಾಯಸ ಅಂತ ಹೇಳಿ ಚಿಕ್ಕವರಿದ್ದಾಗ ಆಡ್ತಿದ್ವಿ. ಜೋರಾಗಿ ಬರ್ತಿದೆ, ಆದರೆ ಬಿಸಿಲಿದೆ, ಮಳೆ ಅಲ್ವಾ? ಅದೇನೋ ಒಂಥರ ಕೂಲ್ ಅನಿಸ್ತಾ ಇದೆ. ಖುಷಿ ಆಗ್ತಿದೆ. ಆದರೆ ಶಾಪಿಂಗ್ ಮಾಡಬೇಕಾದ್ರೆ ಈ ಥರ ನೆನ್ಕೊಂಡು ಹೋದರೆ ಇರಿಟೇಷನ್ ಆಗುತ್ತೆ. ಮನೆ ಬರೋದಿದ್ರೆ ಚೆನ್ನಾಗಿರ್ತಿತ್ತು. ನೋಡೋಣ ಎಷ್ಟು ತನಕ ಇರುತ್ತೆ ಮಳೆ ಅಂತೇಳಿ. ಕಾರಲ್ಲಿ ಹೋಗೋಣ ಅಂತ ಹೊರಟ್ವಿ. ಸ್ಟಾಪ್ ಆಗಿತ್ತು ಮಳೆ ಅಂತೇಳಿ ಬಂದ್ವಿ. ನೋಡಿದ್ರೆ ಅರ್ಧ ದೂರದಿಂದ ಮಳೆ ಬಿಸಿಲು ಬಂದಿತ್ತು ಅಂತ ಹೇಳ್ಕೊಂಡು ನಾವು ಹೊರಟ್ವಿ. ನೋಡಿದ್ರೆ ಎರಡೂ ಬರ್ತಾ ಇದೆ. ಇವಾಗ ಬಿಸಿಲು ಇದೆ, ಮಳೆನೂ ಇದೆ. ಏನು ಮಾಡೋದು, ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ನೆನ್ಕೊಳ್ತಾ ಹೋಗೋಣ ಇವತ್ತೊಂದಿನ. ಇವಾಗ ಬಂದ್ವಿ ಮಲ್ಲೇಶ್ವರಂಗೆ. ಕಾಮಾಕ್ಷಿ ಸಿಲ್ಕ್. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ರು, ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ. ಇವಾಗ ಶಾಪಿಂಗ್ ಆಯಿತು. ನೋಡೋಣ ಇವಾಗೇನು. ಹಾಗೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ರಾಯರ ಮಠ ಇತ್ತು. ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ನಾವು ದೇವಸ್ಥಾನ ಹೋದಾಗ 6 ಗಂಟೆ ಆಗಿತ್ತು. ಅಲ್ಲಿ ಕ್ಲೋಸ್ ಇತ್ತು ದೇವಸ್ಥಾನ. ತುಂಬ ಜನ ಬಂದಿದ್ದರು, ವೇಟ್ ಮಾಡ್ತಾ ಇದ್ದರು. ನಾವು ಹೋಗ್ತಿದ್ದಂಗೆ ಬಂದು ಪೂಜೆ ಮಾಡಲಿಕ್ಕೆ ಪುರೋಹಿತರು ಬಂದು ಪೂಜೆ ಮಾಡಿದ್ರು. ರಾಯರ ದರ್ಶನ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ ಇತ್ತು, ಅಲ್ಲೇ ಹೋದ್ವಿ. ಸಂಡೇ ಅವತ್ತು ಏಕಾದಶಿ ಇರೋ ಕಾರಣ ಮಂತ್ರಾಕ್ಷತೆ ಕೊಡಲಿಲ್ಲ ಅವತ್ತು. ರಾಯರ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಆಶಾ ಸ್ವೀಟ್ಸಿಗೆ. ಸ್ವಲ್ಪ ಸ್ವೀಟ್ ಎಲ್ಲ ತಿನ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪೂಜಾ ಐಟಮ್ ಬೇಕು ಅದೆಲ್ಲ ತೊಗೊಳ್ಲಿಕ್ಕಂತ ಹೋದ್ವಿ. ದೇವರಿಗೆ ಏನೇನು ಬೇಕು ಅರ್ಶಿನ ಕುಂಕುಮ ಎಲ್ಲ ತಗೊಂಡು, ಹಾಗೆ ನಮ್ಮ ಹಸ್ಬೆಂಡ್ಗೆ ರಾಮರಾಜಲ್ಲಿ ಶರ್ಟ್ ಪಂಚೆ ಬೇಕಾಗಿತ್ತು ಭೀಮನ ಅಮಾವಾಸ್ಯೆಗೆ. ಹಾಗಾಗಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಹಾಗೆ ಬರ್ತಾ ಅವರೆಕಾಳು ನೋಡಿದೆ. ಅದು ನೋಡಿದ್ರೆ 1/4 kgಗೆ 60 ರೂಪಾಯಿ ಅಂತ ಹೇಳಿದ್ರು. ಹಾಗೆ ಅರ್ಧ kg ತಗೊಂಡು ಮನೆ ಬಂದ್ವಿ. ಮುಗೀತು ಶಾಪಿಂಗ್.
ಇವಾಗ ಮನೆ ಕಡೆ ಹೊರಟಿದ್ದೀವಿ. ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ಮಳೆ ಬಂದು ಹೋಗಿದೆ. ಇವಾಗ ಪುಣ್ಯಕ್ಕೆ ಮಳೆ ಇಲ್ಲ. ಇವಾಗ ಮನೆ ಹೋಗಿ ಏನೇ ತೊಗೊಂಡಿದ್ದೀನಿ ಸಾರಿ ಎಲ್ಲ ತೋರಿಸ್ತೀನಿ. ಹಾಯ್ ಗೈಸ್, ಇವಾಗ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಬರೋದು 8:15 ಆಗಿತ್ತು. ಒಂದು ಸ್ವಲ್ಪ ಫ್ರೆಶ್ ಆಗಿ ಟೀ ಎಲ್ಲ ಕೊಡೋದು. ಇವಾಗ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂದರೆ ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಒಂದು ನಾನು ಸೀರೆ ತೊಗೊಳ್ಲಿಕ್ಕಂತ ಹೋಗಿದ್ದೆ. ಒಂದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಐಟಮ್ ಬೇಕಲ್ವಾ, ಏನಾದರೂ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಸಂಡೇ ಹೋಗಿ ತೊಗೊಬರ್ಬೇಕು. ಇವಾಗ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀನಿ. ಏನು ತಂದಿದ್ದೇನೆ ಅಂತ ಒಂದ್ಸರಿ ತೋರಿಸ್ತೀನಿ. ಇದು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೇನೆ, ಬೇಕಲ್ವಾ ಪೂಜೆ ಟೈಮಿಗೆ. ಇದು 400 ರೂಪಾಯಿ ಆಗಿದೆ. ಇದು ಇಷ್ಟು ಸೆಟ್ಟು ಒಂದು 10 ಇದೆ, 10 ಸೆಟ್ಟು. ಹಾಗೆ ಇದು ಫುಲ್ ಎಲ್ಲ ದೇವರ ಕರ್ಪೂರ ಎಲ್ಲ, ಅರಿಶಿನ ಕೊಂಬು ಎಲ್ಲರೂ ಇದೆ. ಬತ್ತಿ, ರಂಗೋಲಿ ಪೌಡರ್, ಅರಿಶಿನ, ಕುಂಕುಮ ಕಲರ್, ರಂಗೋಲಿ ಕಲರು, ಅದೇ ಇದು ಜಾವದ್ ಪೌಡರು, ಇದು ಅಡಿಕೆ, ಹಾಗೆ ಇದು ಸುಣ್ಣ, ಅರಿಶಿನ, ಕುಂಕುಮ ಎಲ್ಲ ಇದೆ. ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ನಮ್ಮ ಹಸ್ಬೆಂಡ್ ಅವರು ಇದು ರಾಮರಾಜಲ್ಲಿ ಶಾಪಿಂಗ್ ಮಾಡಿದ್ದಾರೆ. ಅವರು ಶಾಪಿಂಗು ಡಿಮನ್ ಮಾಸೆ ಐತೆ ಅಲ್ವಾ, ಹಾಗಾಗಿ ಪಂಚೆ ಶರ್ಟು ತೊಗೊಂಡಿದ್ದಾರೆ. ಇದು ಶರ್ಟು, ಪಂಚೆ ಹಾಗೆ ಒಂದು ಕುರ್ತಾನು ತೊಗೊಂಡಿದ್ದಾರೆ. ಇದು ಎಲ್ಲೋ ಕಲರ್ 1000 ಇದೆ. ಇದು ಕುರ್ತಕ್ಕೆ 1120, ಶರ್ಟಿಗೆ 1395 ಆಗಿದೆ ಶರ್ಟಿಗೆ. ಇದು ಪಂಚೆ ಬಂದು 1070 ಇದು. ಹಾಗೆ ಹ್ಯಾಂಕಿ ಖರ್ಚೀಪ್ ತೊಗೊಂಡೆ. ಇದು ನಾನು ಲೇಡೀಸ್ ಖರ್ಚೀಪು. ಹಾಗೆ ಇದು ಅವ್ರು ನಮ್ಮ ಹಸ್ಬೆಂಡ್ ಖರ್ಚೀಪ್ ಇದಿಷ್ಟು. ಹಾಗೆ ಫೈನಲ್ ಆಗಿ ತೋರಿಸ್ತಾ ಇರೋದು ವರಮಹಾಲಕ್ಷ್ಮಿ ದೇವಿಗೆ ಸಾರಿ ರೆಡ್ ಕಲರ್ ತೊಗೊಂಡಿದ್ದೀನಿ ಈ ವರ್ಷ. ಪ್ರತಿ ವರ್ಷ ಒಂದೊಂದು ಕಲರ್ ನಾನು ವೇರ್ ಮಾಡಿದ್ದೀನಿ ದೇವರಿಗೆ. ಫಸ್ಟ್ ಟೈಮ್ ಗ್ರೀನ್, ಯೆಲ್ಲೋ, ಹಾಗೆ ಲಾಸ್ಟ್ ಟೈಮು ಸೇಮ್ ಸ್ವಲ್ಪ ಸ್ಕೈ ಕಲರ್ ಸೀರೆ ಉಟ್ಸಿದ್ದೆ. ಈ ವರ್ಷ ರೆಡ್ ಕಲರ್. ನೋಡಿ ಇದು ದೇವರಿಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ. ಇನ್ನು ಬಂತು 21ಗೆ ವರಮಹಾಲಕ್ಷ್ಮಿ ಹಬ್ಬ, ಆವತ್ತು ನೋಡಿ ಚೆನ್ನಾಗಿದೆ ಸೀರೆ. ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಸೀರೆ ಅಂತ ಹೇಳಿ. ನನಗೆ ತುಂಬ ಇಷ್ಟ ಆಯಿತು. ಈ ವರ್ಷ ನಾನು ಬೇರೆ ಕಡೆ ಹೋಗಿದ್ದೆ, ಕಾಮಾಕ್ಷಿ ಸಿಲ್ಕ್ ಅನ್ನೋ ಶಾಪಿಗೆ ಹೋಗಿದ್ದೆ. ಲಾಸ್ಟ್ ಇಯರ್ ಎಲ್ಲ ನಾನು ಪೋತಿಸಿ ಹೋಗಿದ್ದೆ. ಈ ವರ್ಷ ಫಾರ್ ಚೇಂಜ್ ಇರಲಿ ಅಂತ ಹೇಳಿ ಕಾಮಾಕ್ಷಿ ಸಿಲ್ಕ್ಗೆ ಹೋಗಿದ್ದೆ. ಓಕೆ, ಚೆನ್ನಾಗಿದೆ. ಅಲ್ಲಿ ಇದಿಷ್ಟ ಐಟಮ್ ತಗೊಂಡು ಬಂದಿದ್ದೇನೆ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಾನು ಮತ್ತೊಂದು ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲ್ಲ, ಬಾಯ್, ನಮಸ್ಕಾರ.